ಎಲ್ಲ ಯಶು ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ನನಗೊಂದು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಯಶು. ಕ್ಯಾಮ್ರಾ, ಲೈಟು, ಸ್ಟಿಕ್ಕು ಎಲ್ಲ ಹಿಡ್ಕೊಂಡು ಬರೋ ಹೋಗೋರ್ದೆಲ್ಲ ವೀಡಿಯೋ ಮಾಡು, ಬ್ಲಾಗ್ ಮಾಡು ಅಂತ ಕೊಟ್ಟಿದ್ದಾರೆ. ವೆರಿ ಫೇಮಸ್ ಅನುಪಲ್ಲವಿ. ಯಾವ ಸೀರಿಯಲ್ ಮಾಡಿದ್ ನೀನು? ಅದ್ಭುತವಾಗಿ ಕಾಣ್ತಿದ್ದೀನಿ. ಸಣ್ಣ ಮಕ್ಳು ಎದರ್ಕೈತಾರೆ. ಇದ್ಯಾವ್ದು ಕೊಳ್ಳಿದೇವು? ನಿಲ್ಲೆ 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 ಕೊಲ್ಲಾಪುರ ದೇವಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನನ್ನ ಪ್ರೀವಿಯಸ್ ವಿಡಿಯೋ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 1 ವಿಡಿಯೋ ಯಾರೆಲ್ಲ ನೋಡಿಲ್ವೋ ಈ ಕೂಡಲೇ ಹೋಗಿ ನೋಡಿ. ಬಿಕಾಸ್ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿರುತ್ತೆ, ಪೂಜೆ ಎಲ್ಲ ಹೇಗಾಯಿತು ಅಂತ ನೀವು ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ನೋಡ್ಬೋದು. ಇವತ್ತಿನ ಬ್ಲಾಗಲ್ಲಿ ನಮ್ಮ ಮನೆಯ ಕುಂಕುಮ ತೊಗೊಳೋದಕ್ಕೆ ಯಾರೆಲ್ಲ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ನೀವು ಇವತ್ತಿನ ಬ್ಲಾಗಲ್ಲಿ ನೋಡಬಹುದು. ಬನ್ನಿ ನೋಡೋಣ. ಮಾಮಿ ಪೂಜೆ ಮಾಡ್ತಾ ಇರೋದು. ನೋ ಸ್ಟೇ. ಯಾರಪ್ಪ ಬಂದ್ರು? ಓಹೋ ಕೋಟಿಯಾನ್, ಕುಂಟೆ ಬಿಳೆ ಆಡ್ಕೊಂಬಾ ಬಾಬಾ. ಇನ್ನೂ ಪೂಜೆ ನಡೀತಾ ಇದೆ ಬಾ. ನಮ್ಮ ಮನೆಗೆ ನಮ್ಮ QPL ವಿನ್ನರ್ಸ್ ಬಂದಿದ್ದಾರೆ. ಯಾರು ಅಂದರೆ ಗ್ರೀಷ್ಮ ಮತ್ತು ರಾಗಶ್ರೀ ಬಂದಿದ್ದಾರೆ. ಸೈಲೆಂಟ್ ಆಗಿದ್ದಾರೆ ನಮ್ಮ ಕುಳ್ಳ. ಹಾಯ್. ಲೈಟ್ ಇಟ್ಕೊಂಡು ಇಲ್ಲಿ ಬಂದು. ಅಯ್ಯೋಯ್ಯೋಯ್ಯೋಯ್ಯೋ ಎಂತ ಇದು? ಥ್ಯಾಂಕ್ ಯು. ಬನ್ನಿ. ಶಿ ಇಸ್ ಗ್ರೀಷ್ಮ ಆ್ಯಂಡ್ ಶಿ ಇಸ್ ರಾಗಶ್ರೀ. ಗ್ರೀಷ್ಮ ಇವಳು ರೇಷ್ಮಾ. ಗ್ರೀಷ್ಮ ಇದು ರೇಷ್ಮಾ. ಈ ಅನುಪಲ್ಲವಿ ಬಂದಿದ್ದಾಳೆ. ವೆರಿ ಫೇಮಸ್ ಅನುಪಲ್ಲವಿ. ಯಾವ ಸೀರಿಯಲ್ ಮಾಡಿದ್ ನೀನು? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಬೃಂದಾವನದಲ್ಲಂತೆ. ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು. ನಿಮ್ಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಕಾಣ್ತಾ ಇದೀನಾ ವ್ಲಾಗ್ ಅಲ್ಲಿ? ಅದ್ಭುತವಾಗಿ ಕಾಣ್ತಿದ್ದೀಮ್ಮ. ಸಣ್ಣ ಮಕ್ಳು ಎದರ್ಕೈತಾರೆ. ಹ್ಯಾಪಿ ಹಬ್ಬ. ಥ್ಯಾಂಕ್ ಯು. ಹ್ಯಾಪಿ ವರಮಹಾಲಕ್ಷ್ಮಿ. ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಪ್ಲೀಸ್ ಕಮ್ ಹೋಮ್. ಬನ್ನಿ. ನಮ್ಮ ಮನೆಯಲ್ಲಿ ಎಲ್ಲ ಲಕ್ಷ್ಮಿಯವರು ಬಂದ್ರು. ಬನ್ನಿ ನಮ್ಮ QPL ಲಕ್ಷ್ಮಿಯವರು ಬಂದಿದ್ದಾರೆ ಎಲ್ಲ. ಇದ್ಯಾವ್ದು ಕೊಳ್ಳಿದೇವು? ಪವಿತ್ರ ಕೋತಿ. ಎಲ್ಲ ಯಶು ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ನನಗೊಂದು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಯಶು. ಕ್ಯಾಮ್ರಾ, ಲೈಟು, ಸ್ಟಿಕ್ಕು ಎಲ್ಲ ಹಿಡ್ಕೊಂಡು ಬರೋ ಹೋಗೋರ್ದೆಲ್ಲ ವೀಡಿಯೋ ಮಾಡು, ಬ್ಲಾಗ್ ಮಾಡು ಅಂತ ಕೊಟ್ಟಿದ್ದಾಳೆ. ನೋಡಿ, ಗಂಡನಾಗಿ ನಾನು ನನ್ನ ಕರ್ತವ್ಯ ನಿಭಾಯಿಸ್ತಾ ಇದ್ದೀನಿ. ಬಂದವ್ರದೆಲ್ಲ ಹೋಗಿ ತಕ್ಕೊಂಡು ಕೂತು ಅಂತ ಹೇಳಮ್ಮ. ಪ್ರಶಸ್ತಿ ಕೊಡೋಣ ಬಿಡು ನಂಗೆ. ಪ್ರಶಸ್ತಿನಾ? ನನಗಾಗಲೇ ಪ್ರಶಸ್ತಿ ಬಂದಿದೆ ನೋಡಿಲಿ. ಇಂಡಿಯಾಸ್ ಬಿಗ್ಗೆಸ್ಟ್ ಇನ್ಫ್ಲುಯೆನ್ಸರ್. ಮತ್ತೆ ನೀನು ಅಷ್ಟು ಇಂಡಿಯನ್ ಇನ್ಫ್ಲುಯೆನ್ಸರ್ ಸೆಲೆಬ್ರಿಟಿ ಅವಾರ್ಡ್ ಬಂದ್ಬಿಟ್ಟಿದೆ ನನಗೆ. ಸೊ ಹಾಗಾಗಿ ಇನ್ಫ್ಲುಯೆನ್ಸರ್ ಅಂದಮೇಲೆ ಇವೆಲ್ಲ ಮಾಡಲೇಬೇಕು. ಚೆನ್ನಾಗಿದೆ. ಇಟ್ಸ್ ಅ ನ್ಯೂ ಲೈಫ್, ವ್ಲಾಗಿಂಗ್ ಲೈಫ್. ನೈಸ್. ಹ್ಯಾಪಿ ವರಮಹಾಲಕ್ಷ್ಮಿ. ಬನ್ನಿ ಕೂತ್ಕೊಳ್ಳಿ.
ಏನೋ ಮಾಡ್ತಿದ್ಯಾ ನೀನು ಅವಳ ಮೇಲೆ ಹತ್ತೆ ಇವಳು ಇಟ್ಕೊಂಡ್ಬಿಟ್ಲು ಮೊಬೈಲ್ನ. ಏನ್ ಮಾಡ್ತಿದ್ಯಪ್ಪ? ಅನು ಇಷ್ಟ ಆದ್ಲ ನಿನ್ಗೆ? ಅನು ಇಷ್ಟ ಆದ್ಲ ನಿಂಗೆ? ಓ ನೀನ್ ಮೊನ್ನೆ ಭೀಮ್ ಅಮಾವಾಸ್ಯೆ ವ್ರತ ಮಾಡಿದ ಇವಳಿಗೋಸ್ಕರನೇನಾ ಭೀಮ್ ಅಮಾವಾಸ್ಯೆ ವ್ರತ ಮಾಡಿದ್ದು? ನಿಂಗೋಸ್ಕರ ಇಷ್ಟು ನಿಂಗೋಸ್ಕರ ಅಂತೆ. ಹ್ಯಾಪಿ ಓಕೆನಾ? ಹ್ಯಾಪಿ ಓಕೆ ಅಕ್ಕ. ಐ ಆಮ್ ಹ್ಯಾಪಿ ವಿತ್ ಹ್ಯಾಪಿ. ನೀನ್ ಹ್ಯಾಪಿನಾ? ಲಡ್ಡು ಬಂದು ಬಾಯಿಗೆ ಬೆತ್ತ. ಹ್ಯಾಪಿ ವಿತ್ ಹ್ಯಾಪಿ. ನೋಡು ಒಂದು ಹ್ಯಾಪಿ ಮುಟ್ಲನಕ್ಕ ಮುಟ್ಟು ಅಲ್ಲ ನೀನ್ ಹೇಳ್ದಲ್ಲ ಮುಟ್ಟ ಅಲ್ಲ ಮುಖ ಹತ್ರ ಹೋದ್ರೆ ಇದು ಮಾಡ್ತಾರೆ. ಹೇ ರಾಗಿಣಿ, ಥ್ಯಾಂಕ್ ಯು. ಸಾರಿ ನಾನು ರಾಗಿಣಿನ ಕರ್ಕೊ ಬರಕ್ ಆಗಿಲ್ಲ. ಪರವಾಗಿಲ್ಲ, ನೀನ್ ಬಂದಿಯಲ್ಲ. ಹ್ಯಾಪಿ ಹ್ಯಾಪಿ ವರಮಹಾಲಕ್ಷ್ಮಿ ಹ್ಯಾಪಿ. ಹೆಂಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಮಲ್ಲಿ ಲಕ್ಷ್ಮಿ ಸದಾ ಕಾಲ ನೆಲೆಸಿದ್ದು. ಹ್ಯಾಪಿ ವರಮಹಾಲಕ್ಷ್ಮಿ. ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಬೇಗ ಬೇಗ ಓ ಇಲ್ಲೇ ಬಂದ್ಬಿಟ್ಟಿದ್ರೆ ಇವಳು ಅಲ್ಲಿ ಹೋಗ್ಬೇಕಂತ ಒದ್ದಾಡ್ತಿದ್ಲು. ನಾನು ಆಕ್ಚುಲಿ ಇವತ್ತೇ ಇವರು ಇಷ್ಟು ಬಾಯಿ ಬಿಟ್ಟು ಮಾತಾಡ್ತಿರೋದು. ಹೌದಾ? ಯಾಕೆ? ಅವ್ರು ನನ್ನ ಹತ್ರ ಬರೋದು ಬಂದ್ಬಿಟ್ಟು ಹಿಂಗ್ ಬಂದ್ಬಿಟ್ಟು ಅರೆ ಮಗಳ ನಗಿ ನಗಿ ಒಂದ್ಸಲ ನಗಿ ಒಂದ್ಸಲ ನಗಿ ಮಾತಾಡಿ ಏನಾದ್ರು ಮಾತಾಡಿ ಅಂತ ಕೇಳ್ತಾ ಇದ್ರು. ಓ ಕರೆಕ್ಟ್, ಇವ್ರ ಅಪ್ಪು ಕಪ್ ಟೀಮ್ ಅವರು. ಹೌದು, ಈ ಕಡೆ ಕ್ರಿಕೆಟ್, ಈ ಕಡೆ ಶಟಲ್. ಹ್ಯಾಪಿ ವರಮಹಾಲಕ್ಷ್ಮಿ. ನಾನು ಆಕ್ಚುಲಿ ಕಡಲೆಕಾಳು ತಿನ್ನೋಕ್ಕೋಸ್ಕರ ಎಲ್ಲರ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗ್ತೀನಿ. ಯಾಕಂದ್ರೆ ಆ ಟೈಮಲ್ಲಿ ತುಂಬಾ ಫೇಮಸ್, ತುಂಬಾ ಇಷ್ಟ. ನೀವು ನಿಮ್ಮ ಮನೆ ಮಾಡ್ಕೊಂಡು ತಿನ್ನಿ. ಅದು ಹೆಂಗ್ ಮಾಡೋದು ಅಂತ ರಾಘೋಸ್ ಚಾನಲ್ ನಾನು ಹೇಳ್ಕೊಟ್ಟಿದ್ದೀನಿ. ಹೋಗ್ಬಿಟ್ಟು ಸರ್ಚ್ ಮಾಡಿ ತುಂಬಾ ಚೆನ್ನಾಗಿ ಮಾಡಕ್ ಬರುತ್ತೆ ಅಂದ್ರೆ ಮೆಸೇಜ್ ತುಂಬಾ ಚೆನ್ನಾಗಿ ಮಾಡಕ್ ಬರುತ್ತೆ ಅಂದ್ರೆ ಮೆಸೇಜ್ ಮಾಡಿ ನನ್ನ ಚಾನಲ್ ಬಂದ್ಬಿಟ್ಟು ನೀವು ಅಡುಗೆ ಮಾಡ್ಬೋದು. ಇವ್ರು ಹೇಳ್ಕೊಟ್ಟಂಗೆ ನೀವು ಮಾಡಿದ್ರೆ ಮೆಸೇಜ್ ಮಾಡಿ, ನಿಮ್ ಇಷ್ಟ. ಆಯ್ತಾ ಕೈ ನೋಡ್ತಾ ಎರಡು ಇನ್ನೂ ಕೊಡ್ತಾವ್ರಲ್ಲಿ. ಅಯ್ಯೋ ಕುಂಕುಮನೇ ಕಣೋ ನಿಂಗೆ. ನನಗೆ ಯಾಕಂದ್ರೆ ಇಲ್ಲೇ ರತ್ನ ಕುಂಕುಮ ಕೊಟ್ಬಿಡ್ತಾರೇನೋ ಅಂತ ಭಯ. ಅಯ್ಯೋ ದೇವ್ರೆ, ಗ್ರೀಷ್ಮಕ್ಕ ತಿಂತಾರದ್ ನೋಡು. ಆದ್ರೂ ಹೆಂಗ್ ಗೊತ್ತ ರಾಘು, ಏನಕ್ಕೆ ನಾನು ನಿನ್ಗೆ ತಾಂಬೂಲ ಕೊಡ್ತಾ ಇದೀನಿ ಅಂದ್ರೆ, ನೀನು ರಾಗಿಣಿ ಆಗಿ ನಾವ್ ಹೆಣ್ಣು ಮಕ್ಳೇ ನಾಚ್ಕೊಳ್ಳೋ ತರ ನೀನ್ ರೆಡಿ ಆಗ್ತೀಯ ಕಣ. ಆಯ್ತಾ? ಸೊ ನೀನು ಒಂಥರ ಮಹಾಲಕ್ಷ್ಮಿ ಇದ್ದಂಗೆ. ಮಹಾಲಕ್ಷ್ಮಿ ಇದ್ದಂಗೆ ನೀನು. ತಗೋ ಮಹಾಲಕ್ಷ್ಮಿ, ನಮ್ಮನೆ ಮಹಾಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಒಳ್ಳೇದಾಗ್ಲಿ. ಇಲ್ಲ ಇದಕ್ಕೆ ನಾನು ಇನ್ನೂ ಬಾಕ್ಸ್ಕೊಳ್ತೀನಿ. ಊಟ ಮಾಡ್ಕೊಂಡು ಹೋಗ್ಬೇಡಿ. ಇಲ್ಲ ಊಟ ಊಟಕ್ಕೆ ಇನ್ನೊಬ್ರು ಮನೆಗೆ. ನಮ್ಮನೆ ತಿಂದು. ಥ್ಯಾಂಕ್ ಯು ಅಕ್ಕ. ನಿಮ್ಗೂ ಎಲ್ಲ ಅನ್ಕೊಂಡಿದ್ದೆಲ್ಲ ಒಳ್ಳೇದಾಗ್ಲಿ. ನಿಮ್ಮನೇಲಿ ಸದಾಕಾಲ ಲಕ್ಷ್ಮಿ ರಾರಾಜಿಸಲಿ. ಮನೆಗೊಂದು ಪುಟ್ಟ ಲಕ್ಷ್ಮಿ ಆದಷ್ಟು ಬೇಗ ಬರ್ಲಿ. ನಿನ್ನ ಲೈಫ್ ಅಲ್ಲೂ ಒಂದ್ ಮಹಾಲಕ್ಷ್ಮಿ ಬರ್ಲಿ.
ಯಾರಾದ್ರೂ ಇದ್ರೆ ರಾಘೋಸ್ ಚಾನಲ್ ಕಮೆಂಟ್ ಮಾಡಿ. ರಾಘೋಸ್ ಕಿಚನ್ ಯಾಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡು. ಅಲ್ಲ ಅಂದ್ರೆ ಅದು ಅಲ್ಲೊಂದು ಸಬ್ಸ್ಕ್ರೈಬರ್ ಆಡ್ ಆಗ್ತಾರಲ್ಲ ಅಂತ ಹಂಗೆ ತೊಂದ್ರೆ ಇಲ್ಲ. ಇವಾಗ ಲೈಫ್ ಪಾರ್ಟ್ನರ್ ಆಗೋರು ಸಬ್ಸ್ಕ್ರೈಬರ್ ಆಗ್ಬೇಕಂತ ಏನ್ ಲೈಫ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೂ ಮೆಸೇಜ್ ಮಾಡಿ, ಫೇಸ್ಬುಕ್ ಅಲ್ಲಿ ಆದ್ರೂ ಮೆಸೇಜ್ ಮಾಡಿ. ಅಕ್ಕ ನಂದು ಐಡಿ ಕೆಳಗಡೆ ಪ್ಲೀಸ್ ಮೆನ್ಷನ್ ಮಾಡಿ. ಹೂ ಬಿದೋಗ್ತಾ ಇದೆ ಸ್ವಲ್ಪ. ಅಂದ್ರೆ ಇವಾಗ ಅವರು ನನ್ನ ಹುಡುಗಿ ವಿಷಯ ಮಾತಾಡಿದಾಗ ಕಿವಿಗೆ ಹೂ ಇಟ್ರು ಅಂತ ಅಂದ್ರೆ ಯಾವ ಹುಡುಗಿರು ದಯವಿಟ್ಟು ನೀವು ಹೂ ಇಡಬೇಡಿ, ಹೂ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಅಲ್ಲ ಹ್ಯಾಪಿ ವರಮಹಾಲಕ್ಷ್ಮಿ. ಇವ್ರು ಯಾರು ಅಂತ ಗೊತ್ತು ತಾನೆ? ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹಾಕೊಳ್ಳಿ, ಗೊತ್ತಾಗುತ್ತೆ. ಫ್ಲಾಶ್ ಬ್ಯಾಕ್. ಗೋರಂಟಿ ಹಾಕಿಕೊಂಡಿದೆ ಆಂಟಿ, ಅಂಟಿ ಅಂಟಿ ಗೋರಂಟಿ ಹಾಕಿಕೊಂಡಿದೆ ಆಂಟಿ. ಕಪ್ಪಾಗತ್ತೋ ಕೆಂಪಾಗತ್ತೋ, ಎತ್ತೋ ಎತ್ತೋ ಸಾಕು ಎತ್ತೋ. ಹೇಗಿದ್ಯಪ್ಪ? ಸೂಪರ್, ಚೆನ್ನಾಗೈತಾ ಪೂಜೆ? ಸೂಪರ್ ಆಗೈತೆ. ಇಲ್ಲಿ ನಮ್ ದೇವಿ ಬಂದ್ ಕೂತಿದ್ದಾರೆ. ಹಾಯ್ ಯಶು. ಹ್ಯಾಪಿ ವರಮಹಾಲಕ್ಷ್ಮಿ. ನಮ್ ನಾಲ್ಕು ಬಂದಿದ್ರಂದ್ರೆ ಇವಾಗ ಒಂದ್ ದೇವ್ರ ಹಾಡು ಹೇಳ್ಬೇಕಂತಪ್ಪ. ಶೋರ ಆರ್ತಿ ಮಾಡೋಣ, ಅವಾಗೆ ಹಾಡು ಆಯ್ತಾ? ಆಯ್ತಂಗಾರೆ. ಹಾಯ್ ಹ್ಯಾಪಿ ಹ್ಯಾಪಿ ವರಮಹಾಲಕ್ಷ್ಮಿ. ಹಾಯ್ ಸಮೋಸೆ. ಹಾಯ್ ಹಾಯ್ ಆರವಿ. Hi. Hi. Samu, you have a friend. Hello. Hello. Happy Varmalakshmi. Happy Varmalakshmi. Bunny. Amazing. Thank you. ಸಕ್ಕತ್ತಾಗಿ ಮಾಡಿದ್ಯಾ ಯಶು. Thank you. Very nice. Very nice. ಮಾಮಿ ಮಾಡು ಪುಟ. ಜೋತ ಮಾಡಿ. ಏನು ಮಾಡಲ್ಲ ಅವನು. ಕ್ಯೂಟೀಸ್ ಕ್ಯೂಟೀಸ್. ಹಾಯ್ ಸ್ಮೈಲ್ ಮಾಡ್ಬೇಕು. ಟೆಡ್ಡಿ ಬೇರ್ ತರ ಇದ್ದಾನೆ. ಹೌದಾ? ಟೆಡ್ಡಿ ಬೇರ್ ತರ ಇದ್ದಾನಾ? ಬಂದ್ಕೊಂಡಿದ್ದು ಎದ್ದು ಬಂದು ತಿರ್ಗಾಯಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡಿ ಎಷ್ಟು ಜನ ಲಕ್ಷ್ಮಿಯರು, ಮನೆ ತುಂಬ ಬರೀ ಲಕ್ಷ್ಮಿಯರೇ ಇದ್ದಾರೆ. ಒಬ್ಬನೇ ಒಬ್ಬ ಎಂಟೇಶ್ವರ ಬಂದವನೇ. ಸೊ ಹಾಗಾಗಿ ಗೋವಿಂದ ಗೋವಿಂದ ಅಂದ್ಬಿಟ್ಟು ಈಗ ಒಂದು ಅದ್ಭುತವಾದ ಲಕ್ಷ್ಮಿ ಹಾಡನ್ನು ಹಾಡಲಿದ್ದಾರೆ ಖ್ಯಾತ ಸಂಗೀತಗಾರ, ಪ್ರಖ್ಯಾತ ಸಂಗೀತಗಾರ ಪೋತ ಸಾರಿ ಮಗ ಪ್ರವೀಣ್. ಅಲ್ಲೇ ಪ್ರದೀಪ್ ಕಣ. ನಂಗೆ ನೋಡಿದೆ ನಿನ್ನ ಹೆಸರು ನಂಗೆ ಪೋತ ಅಂದ್ಬಿಟ್ಟು ಅವಳು ಮಕ್ಕ ನೋಡ್ಬಿಟ್ಟು ಸುಮ್ಮನೆ ಹಂಗೆ ಹೇಳಿದೆ ಪ್ರದೀಪ್. ಅಣ್ಣ ನಿಲ್ಲೆ 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 ಕೊಲ್ಲಾಪುರ ದೇವಿ ನಿಲ್ಲೆ. ಪಂಕಜಾಕ್ಷಿ ಪಂಕಜೋದ್ಭವ ವದನೆಯೇ ಪಂಕಜ ಮುಖಿ ಪಾಲಿಸೆಯನ್ನ. ಪಂಕಜನಾಭನಂಗದಲೊಪ್ಪುವ ಪಂಕಜ ನಿನ್ನ ಪಾದ ಪಂಕಜ ಕೆರಗುವೆ ನಿಲ್ಲೆ 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 ಕೊಲ್ಲಾಪುರ ದೇವಿ ನಿಲ್ಲೆ ನಿಲ್ಲೆ ನಿಲ್ಲೆ.
ಶೇಷಗಿರಿಯ ಶ್ರೀನಿವಾಸನ ಎದೆಯಲ್ಲಿ ವಾಸವಾಗಿರಲತಿ ಪ್ರೇಮದಿಂ. ಶೇಷಗಿರಿಯ ಶ್ರೀನಿವಾಸನ ಎದೆಯಲ್ಲಿ ವಾಸವಾಗಿರಲತಿ ಪ್ರೇಮದಿಂ. ಶ್ರೀಶ ನಾರದ ಬ್ರಹ್ಮಾಪುರದೊಡೆಯ ಭೀಮೇಶ ಕೃಷ್ಣನ ನಿಜ ದಾಸನಿಗ್ವರ ನೀವೆ ನಿಲ್ಲೆ 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 ಕೊಲ್ಲಾಪುರ ದೇವಿ ನಿಲ್ಲೆ ನಿಲ್ಲೆ ನಿಲ್ಲೆ. ಥ್ಯಾಂಕ್ ಯು. ಬನ್ನಿ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಈಗ ನಮ್ಮ ನಾಗಶ್ರೀ ಅವರು ದೇವ್ರಿಗೋಸ್ಕರ ಒಂದು ಹಾಡು ಹೇಳ್ತಾ ಇದ್ದಾರೆ. ನಾಗಶ್ರೀ ಅವರೇ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ಕಮ್ಮಗೊಲನ ವೈರಿಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ಮೊರೆ ಕಪ್ಪಿನ ಭಾಗ ಮೊರದ ಗಲದ ಕಿವಿ ಕೋರೆ ದಾಡಿಯ ನಾರಮ್ಮ. ಮೊರೆ ಕಪ್ಪಿನ ಭಾಗ ಮೊರದ ಗಲದ ಕಿವಿ ಕೋರೆ ದಾಡಿಯ ನಾರಮ್ಮ. ಸರೇ ಮಾಪ ನೀ ಸಾ ಸಾ ನಿ ಪ ಮ ರೇ ಸಾ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕರೆ ಉಳ್ಳ ಅಳಗಿರಿ ದಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನನಗಂತೂ ವರಮಹಾಲಕ್ಷ್ಮಿ ಹಬ್ಬ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ಹಾಗೆ ನಮ್ಮ ಮನೆಗೆ ಬಂದಂಥ ಮಹಾಲಕ್ಷ್ಮಿಯರು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ಕೊನೆಗೆ ಆ ದೇವಿಗೆ ಸಂಗೀತ ಸೇವೆ ಮಾಡಿ ಮತ್ತೆ ಮುಂದಿನ ವರ್ಷ ಬಾಮ ಅಂತ ಭಕ್ತಿಯಿಂದ ಕೇಳಿಕೊಂಡು ಆ ತಾಯಿನ ವಿಸರ್ಜನೆ ಮಾಡಿದ್ವಿ. ಸೊ ಐ ಹೋಪ್ ನಿಮಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.